ಆತ್ಮೀಯರು ಹಾಗೂ ನಮ್ಮ ಹಿತೈಷಿಗಳಾಗಿರ್ತಕ್ಕಂಥ ನಮ್ಮ ನಾರಾಯಣಗೌಡ ಅವರು ಮತ್ತು ಅವರ ತಂಡದವರು ಇವತ್ತಿನ ದಿನ ಬಂದು ನನಗೆ ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾರಾಯಣಗೌಡರ ಬಗ್ಗೆ ಒಂದು ಮಾತು ಹೇಳಬೇಕು. ಏನಂದರೆ ನಾರಾಯಣಗೌಡರ ವಿಶೇಷತೆ ಏನಂದರೆ, ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದರೆ ಅವರು ಕೈ ಜೋಡಿಸ್ತಾರೆ. ಬಂದುಬಿಟ್ಟು ಫಸ್ಟ್ ಫೋನ್ ಮಾಡ್ತಾರೆ, ಅಣ್ಣ ಏನು ನನ್ನ ಸಹಾಯ ಬೇಕಾ ನಿಮಗೆ, ನಾನು ಕೈ ಜೋಡಿಸ್ತೀನಿ ನಿಮಗೆ ಅನ್ನೋದು ಅವ್ರದ್ದು ಮೊದಲನೇ ಒಂದು ಒಳ್ಳೆಯ ಗುಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಗೆದ್ದ ಮೇಲೆ ಕ್ಲ್ಯಾಪ್ಸ್ ಹೊಡಿತಾರೆ. ಅಣ್ಣ ನಿಮ್ಮ ಜೊತೆ ನಾವಿದ್ದೀವಿ, ನೀವು ಗೆದ್ದಿದ್ದೀರಾ, ನಿನ್ನ ಮುಂದಿನ ಹೆಜ್ಜೆಗೆ ನಾವಿದ್ದೀವಿ ಅನ್ನೋ ಒಂದು ಸ್ವಭಾವ ಅವ್ರದ್ದು. ಗೆದ್ದ ನಂತರ ಸನ್ಮಾನ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಸಲಹೆ ಸೂಚನೆಗಳನ್ನು ಮಾಡ್ತಾರೆ. ನಮ್ಮ ನಾರಾಯಣಗೌಡ ಈ ಮನೋಭಾವಕ್ಕೆ ನಾನು ದೊಡ್ಡ ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರಿಗೂ ಅವ್ರ ಟೀಮು ಇದೇ ರೀತಿ ಸಾರ್ವಜನಿಕ ವಲಯದಲ್ಲಿದ್ದಾರೆ. ಅವರು ಸಾರ್ವಜನಿಕರಿಗೆ ಹಾಗೂ ರೈತರ ಪರ ಜನರಿಗೆಲ್ಲ ಒಳ್ಳೆಯ ಕೆಲಸಗಳು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್ಕಾರಿ ನೌಕರರು ನಿಮ್ಮನ್ನು ಗೆಲ್ಲಿಸಿದ್ದಾರೆ, ಅವ್ರಿಗೆ ಒಂದು ಸಂದೇಶ ಕೊಡಿ. ಅವ್ರಿಗೆ ಅಲ್ಲ, ನಾವು ಹೇಳೋದಂದರೆ ಇವತ್ತು RI ಇರ್ಬೋದು, VA ಇರ್ಬೋದು, ಸರ್ವೆ ಇಲಾಖೆ ಇರ್ಬೋದು, ಒಂದು ಅಲ್ಪಸಂಖ್ಯಾತರ ಇಲಾಖೆ ಇರ್ಬೋದು, ಮತ್ತು SC/ST ಕಾರ್ಪೊರೇಷನ್ ಇರ್ಬೋದು, ಅಲ್ಲಿ ಒಬ್ಬ ಲೀಡ್ರಿಗಾಗಲಿ ಅದೇ ಒಬ್ಬ ಹೋರಾಟಗಾರರಿಗಾಗಲಿ ಪ್ರಾಮುಖ್ಯತೆ ಕೊಡೋದಲ್ಲ. ಆ ಹಳ್ಳಿ ಗಡಿ ಅಂದರೆ ಇವಾಗ ಗಡಿಭಾಗ ಏತರಳ್ಳಿ ಚಿಕ್ಕನಹಳ್ಳಿ ತಗೋ, ಈ ಕಡೆ ನಿಮ್ಮ ಕಿರುಮಣಿ ಮಿಟ್ಟಿ ಆ ಕಡೆ ತಗೋ, ಗಡಿಭಾಗದ ಹೆಬ್ಬಣಿ ಗ್ರಾಮದ ಈ ಕಡೆ ಬಿಕ್ಸಂದ್ರ ಹೋಗ್ಲಿಕ್ಕಾದ ಆ ಗ್ರಾಮದ ಜನತೆಗೆ ನಿಮ್ಮ ಸರ್ಕಾರಿ ನೌಕರರಾಗಿ ನೀವು ಒಬ್ಬ ಅಧ್ಯಕ್ಷರಾಗಿ ನಿಮ್ಮನ್ನು ಗೆಲ್ಲಿಸಿದಂತಹ ನೌಕರಿಗೇನು ಸಂದೇಶ ಕೊಡ್ತೀರಾ? ಮೊದಲನೇದಾಗಿ ಎಲ್ಲ ನೌಕರರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಎಲ್ಲ ನೌಕರಿಗೂ ಒಂದು ಕಿವಿ ಮಾತು ಹೇಳ್ತೀನಿ. ಯಾಕಂದರೆ ನಾವೆಲ್ಲ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಮೊದಲನೇ ಗುರಿನೇ ಸಾರ್ವಜನಿಕರು ಸ್ಪಂದಿಸಿ ಅವ್ರಿಗೆ ಉತ್ತಮ ರೀತಿಯಂಥ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಸಾರ್ವಜನಿಕರಿಗೆ ಸ್ಪಂದಿಸಿ, ಸಾರ್ವಜನಿಕರು ಯಾವುದೋ ಟೆನ್ಷನಲ್ಲಿ ಬರ್ತಾರೆ, ಅವರು ಒಂದು ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡ್ತಾರೆ, ಆವಾಗ ಅವ್ರಿಗೆ ಸ್ಪಂದಿಸಿ ನಾವು ಅವ್ರಿಗೆ ತ್ವರಿತಗತಿಯಲ್ಲಿ ಕೆಲಸಗಳನ್ನು ಮಾಡಿದ್ರೆ ಸಾರ್ವಜನಿಕರಲ್ಲಿ ಒಂದು ಉತ್ತಮ ನೌಕರರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತದೆ ಅಂತ ಹೇಳ್ತಾ ಸಾರ್ವಜನಿಕನಿಗೆ ಉತ್ತಮವಾಗಿ ನಡ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.